ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ದಿನ ಕಾಮಃ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ. ಇವತ್ತು ಕಾಮಕೃತ್ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ಳೋಣ. ಜೀವಾತ್ಮಸು ಕಾಮಂ ಇಚ್ಛಾಂ ಕರೋತಿ ಉತ್ಪಾದಯತಿ ಇತಿ ಕಾಮಕೃತ್. ಜೀವಾತ್ಮಸು ಜೀವಾತ್ಮರಲ್ಲಿ ಕಾಮಂ ಅಂದರೆ ಇಚ್ಛಾವನ್ನು, ಕರೋತಿ ಅಂದರೆ ಉಂಟು ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಕಾಮಕೃತ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಒಂದು ಇಚ್ಛಾ ಬರಬೇಕು. ಆ ಇಚ್ಛೆ ಬರಬೇಕಾಗಿದ್ದರೆ ಅದು ಭಗವಂತ ನಮ್ಮಲ್ಲಿ ಆ ಇಚ್ಛೆಯನ್ನು ಅವನು ಉಂಟು ಮಾಡಿದರೇ ಆ ಇಚ್ಛೆ ನಮಗೆ ಉಂಟಾಗತ್ತೆ, ಇಲ್ಲದಿದ್ದರೆ ಉಂಟಾಗುವುದಿಲ್ಲ. ನನಗೆ ಪಾಠ ಹೇಳಬೇಕು ಅಂತ ಇಚ್ಛೆ ಬರಬೇಕು ಅಂತಂದರೆ ಭಗವಂತ ಆ ಇಚ್ಛೆಯನ್ನು ನನಗೆ ಕೊಡಬೇಕು. ನಿಮಗೆ ಪಾಠ ಕೇಳಬೇಕು ಎಂಬ ಇಚ್ಛೆ ನಿಮಗೆ ಉಂಟು ಮಾಡಿದರೆ ನೀವು ಕೇಳಲಿಕ್ಕಾಗತ್ತೆ. ಅದರನ್ನೇ ಹೇಳ್ತಾ ಇದ್ದಾರೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ. ತತ್ ಕಾಮಾದಸ್ಯ ಕಾಮಃ ಸ್ಯಾದ್. ಭಗವಂತನು ಇಚ್ಛಿಸಿದಂತೆಯೇ ಅಂದರೆ ಭಗವಂತ ಏನು ಇಚ್ಛೆ ಮಾಡ್ತಾನೋ ಅದರಂತೆ ಜೀವಾತ್ಮನಲ್ಲಿ ಇಚ್ಛೆ ಹುಟ್ಟತ್ತೆ ಅಷ್ಟೇ ಹೊರತು ಜೀವಾತ್ಮನ ಇಚ್ಛಾನುಸಾರ ಇಚ್ಛೆಗಳು ಹುಟ್ಟೋದಿಲ್ಲ. ಭಗವಂತ ಏನು ಇಚ್ಛೆ ಪಡ್ತಾನೋ, ಏನು ಇಚ್ಛೆ ಮಾಡ್ತಾನೋ ಅದು ಜೀವಾತ್ಮನಲ್ಲಿ ಇರುತ್ತೆ. ಅದಕ್ಕೆ ದಾಸರು ಹೇಳಿದರು, ನಿನ್ನ ಇಚ್ಛೆಗೆ ಬಂದಿದ್ದು ಎನ್ನ ಇಚ್ಛೆಯಾಗಲಿ ಅಂತ. ಇಲ್ಲಿ ನಮಗೆ ಏನು ನಾವು ಕೆಲವು ಇಚ್ಛೆ ಪಡದೇ ಇದ್ದರೂ ಕೂಡ ಅದು ಕೆಲವು ನಾವು ಅವುಗಳನ್ನು ಪಡಿತೇವೆ. ಯಾಕೆ ಅಂದರೆ ಅಲ್ಲಿ ನಮ್ಮ ಇಚ್ಛೆ ಪ್ರಧಾನವಲ್ಲ. ಭಗವಂತ ನಮ್ಮಲ್ಲಿ ಇದ್ದು ಇಚ್ಛೆ ಹುಟ್ಟಿಸಿದರೆ ಯಾವ ಇಚ್ಛೆ ಆದರೂ ಕೂಡ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಬರುತ್ತೆ. ಜೀವಾತ್ಮರಲ್ಲಿ ಕಾಮವನ್ನು ಉಂಟು ಮಾಡುವವನು. ಆದ ಕಾರಣ ಅವನಿಗೆ ಕಾಮಕೃತ್ ಅಂಥೇಳಿ ಹೆಸರು. ಮತ್ತು ಕಾಮಂ ವಿಷಯೇಚ್ಛಾಂ ಕರೋತಿ ಉತ್ಪಾದಯತಿ ಇತಿ ಕಾಮಕೃತ್. ಕಾಮ ಇಚ್ಛೆಯನ್ನು
ವಿಷಯೇಚ್ಛಾ ಅಂದರೆ ಒಂದು ಪದಾರ್ಥದ ಮೇಲೆ ಇಚ್ಛೆಯನ್ನು ಅವನು ಉಂಟು ಮಾಡ್ತಾನೆ, ಆದ ಕಾರಣ ಅವನಿಗೆ ಕಾಮಕೃತ್. ಜೀವರಲ್ಲಿ ನಮಗಿದು ಬೇಕು ಅಂತ ಯಾವ ಪದಾರ್ಥವಾದರೂ ಇಚ್ಛೆ ಬರಬೇಕಾಗಿದ್ದರೆ ಭಗವಂತ ಉಂಟು ಮಾಡಿದರೆ ಆ ಇಚ್ಛೆ ನಮಗೆ ಉಂಟಾಗತ್ತೆ, ಇಲ್ಲದೇ ಇದ್ದರೆ ಇಲ್ಲ. ಆದರೆ ಭಗವಂತ ಏನು ಮಾಡ್ತಾ ಇದ್ದಾನೆ, ಆ ಜೀವರಲ್ಲಿ ಒಬ್ಬರೊಬ್ಬರಿಗೆ ಒಂದೊಂದು ವಿಷಯದ ಮೇಲೆ ಇಚ್ಛೆ ಇರುತ್ತೆ. ಕೆಲವರಿಗೆ ಹಾಗಲಕಾಯಿ ಅಂದರೆ ಇಷ್ಟ, ಕೆಲವರಿಗೆ ಮಾವಿನ ಹಣ್ಣು ಅಂದರೆ ಇಷ್ಟ. ಎಲ್ಲರಿಗೂ ಎಲ್ಲ ವಿಷಯಗಳ ಮೇಲೆ ಇಚ್ಛೆ ಇರಬೇಕು, ಇದು ಬೇಕು ಅಂತ ಅಪೇಕ್ಷೆ ಇರಬೇಕು ಅಂತ ಏನೂ ಇಲ್ಲ. ಭಗವಂತ ಕೆಲವರಿಗೆ ಹಾಗಲಕಾಯಿ ಬೇಕು ಅಂತ ಇಚ್ಛೆ ಹುಟ್ಟಿಸ್ತಾನೆ, ಕೆಲವರಿಗೆ ಮಾವಿನ ಹಣ್ಣು ಬೇಕು ಅಂತ ಇಚ್ಛೆ ಹುಟ್ಟಿಸ್ತಾನೆ. ಈ ರೀತಿಯಾಗಿ ಇಚ್ಛೆಯನ್ನು ಉಂಟು ಮಾಡಿಸ್ತಾನೆ. ಇನ್ನು ಈ ಸಾತ್ವಿಕ, ರಾಜಸ, ತಾಮಸ ಜೀವರಾಶಿಗಳಿದ್ದಾರೆ, ಎಲ್ಲರಿಗೂ ತಿಳಿದಂತೆ. ಗೀತಾದಲ್ಲಿ ಹೇಳ್ತಾ ಇದ್ದಾರೆ, ಯೇ ಚೈವ ಸಾತ್ವಿಕಾಭಾವಾಃ ರಾಜಸಾಃ ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿಹಿ ಅಂತೇಳಿ. ಮನುಷ್ಯರಲ್ಲಿ ಹೇಗೆ ಸಾತ್ವಿಕ, ರಾಜಸ, ತಾಮಸ ಇದ್ದಾರೋ ಹಾಗೆ ಪದಾರ್ಥಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಪದಾರ್ಥಗಳು ಇವೆ. ರಾಜಸರು, ತಾಮಸರು ತಾಮಸ ಪದಾರ್ಥಗಳನ್ನು ಇಚ್ಛಾಪಡ್ತಾರೆ, ರಾಜಸರು ರಾಜಸ ಪದಾರ್ಥಗಳನ್ನು, ಸಾತ್ವಿಕರು ಸಾತ್ವಿಕ ಪದಾರ್ಥಗಳನ್ನು ಇಚ್ಛಾಪಡ್ತಾರೆ. ಅಂದರೆ ಈ ಪದಾರ್ಥಗಳನ್ನೆಲ್ಲ ನಿಯಂತ್ರಣ ಮಾಡುವವನು ಮತ್ತು ಭಗವಂತನೇ ಅಯೋಗ್ಯರಲ್ಲಿ ವಿಷಯೇಚ್ಛೆಯನ್ನು ಉಂಟು ಮಾಡ್ತಾನೆ, ಯೋಗ್ಯರಲ್ಲೂ ಕೂಡ ವಿಷಯ ಇಚ್ಛೆಯನ್ನು ಉಂಟು ಮಾಡ್ತಾನೆ. ಅಂದರೆ ಭಗವಂತ ಅವರವರ ಸ್ವಭಾವ ಗುಣಕ್ಕೆ ಅನುಗುಣವಾಗಿ, ಆಯಾ ಪದಾರ್ಥಗಳ ಸ್ವಭಾವ ಗುಣಕ್ಕೆ ಅನುಗುಣವಾಗಿ ಭಗವಂತ ವಿಷಯ ಪದಾರ್ಥಗಳ ಮೇಲೆ ಇಚ್ಛೆಯನ್ನು ಉಂಟು ಮಾಡ್ತಾನೆ. ಅಯೋಗ್ಯರಲ್ಲಂತೂ ಐಹಿಕ ಪದಾರ್ಥಗಳ ಮೇಲೆ ಒಲವು, ಇಚ್ಛಾ, ಅಪೇಕ್ಷೆ ಅವರಿಗೆ ಭಾಳ ಅತಿಯಾಗಿರುತ್ತೆ. ಆದರೆ ಒಂದೊಂದು ಬಾರಿ ಸಾತ್ವಿಕ ಜೀವರಾಶಿಗಳು ಕೂಡ ವಿಷಯ ಪದಾರ್ಥಗಳನ್ನು ಇಚ್ಛಾ ಪಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಅವರು ದೈವಿ ಸಂಬಂಧವಾದಂತಹ ಪದಾರ್ಥಗಳನ್ನೇ ಇಚ್ಛೆ ಪಡ್ತಾರೆ. ಆದರೆ ಒಂದೊಂದು ಬಾರಿ ಭಗವಂತನ ಇಚ್ಛಾನುಸಾರ ಅವರು ಯೋಗ್ಯರಲ್ಲೂ ಕೂಡ ವಿಷಯ ಪದಾರ್ಥಗಳ ಮೇಲೆ ಇಚ್ಛೆ ಉಂಟು ಮಾಡ್ತಾನೆ ಭಗವಂತ. ಇನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭಾವಪ್ರಕಾಶಿಕ ವ್ಯಾಖ್ಯಾನ ಹೀಗೆ ಹೇಳ್ತಾ ಇದೆ. ಬ್ರಹ್ಮಾಂಡಾಂತಹ ಸ್ತ್ರೀ ಪುರುಷ ಸಾಪೇಕ್ಷಾ ಸೃಷ್ಟಿ ಪ್ರದ್ಯುಮ್ನಾತ್ ಕಾಮಾಂತರ್ಯಾಮಿ ಸ ಭಗವಾನ್ ಮಿಥೋರಾಗಂ ಜನಯಿತ್ವಾ ಪುಂಭ್ಯ ಸ್ತ್ರೀಷು ಸಂತಾನ ಪರಂಪರಾಂ ಸೃಜತಿ ಅಂತ ಹೇಳ್ತಾ ಇದೆ. ಈ ಬ್ರಹ್ಮಾಂಡದೊಳಗೆ ಸ್ತ್ರೀ ಪುರುಷರಿದ್ದಾರೆ. ಈ ಸ್ತ್ರೀ ಪುರುಷರ ಮೂಲಕ ಸೃಷ್ಟಿ ಕಾರ್ಯ ನಡೆಯುತ್ತೆ. ಭಗವಂತ ಸ್ತ್ರೀ ಪುರುಷರ ಮೂಲಕ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ. ಹೇಗೆ ಅಂತೇಳಿದರೆ, ಪ್ರದ್ಯುಮ್ನ ರೂಪಿ ಭಗವಂತ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಈ ಸ್ತ್ರೀ ಪುರುಷರಲ್ಲಿ ಕಾಮಾಂತರ್ಯಾಮಿಯಾಗಿ, ಆ ಪ್ರದ್ಯುಮ್ನ ರೂಪಿ ಭಗವಂತ ಕಾಮಾಂತರ್ಯಾಮಿಯಾಗಿ ಸ್ತ್ರೀ ಪುರುಷರೊಳಗೆ ಪರಸ್ಪರ ಕಾಮ ಹುಟ್ಟುವಂತೆ ಮಾಡ್ತಾನೆ. ಆ ಕಾಮವನ್ನುಂಟು ಮಾಡಿ ಪುರುಷರಿಂದ ಸ್ತ್ರೀಯರಲ್ಲಿ ಸಂತಾನ ಬೆಳೆಯುವಂತೆ ಮಾಡ್ತಾನೆ ಭಗವಂತ. ಇಲ್ಲಿ ಈ ಜಗತ್ತಿನ ಸೃಷ್ಟಿ ಕಾರ್ಯವನ್ನು ಮಾಡುವ ಪ್ರದ್ಯುಮ್ನ ರೂಪಿ ಭಗವಂತ ಈ ಜಗತ್ತಿನಲ್ಲಿ ಸೃಷ್ಟಿ ಕಾರ್ಯ ಆಗಬೇಕು ಅಂತ ಹೇಳಿದರೆ ಸ್ತ್ರೀ ಪುರುಷರಲ್ಲಿ ಇದ್ದು ಅವರಲ್ಲಿ ಪರಸ್ಪರ ಒಬ್ಬರ ಮೇಲೆ ಒಬ್ಬರ ಕಾಮವನ್ನುಂಟು ಮಾಡಿ ಸ್ತ್ರೀ ಪುರುಷರ ಮೂಲಕ ಈ ಜಗತ್ತಿನಲ್ಲಿ
ಸಂತಾನವು ಬೆಳೆಯುವಂತೆ ಮಾಡ್ತಾ ಇದ್ದಾನೆ. ಆದ ಕಾರಣ ಅಂದರೆ ಸ್ತ್ರೀ ಪುರುಷರಲ್ಲಿ ಕಾಮದ ಕೋರಿಕೆಯನ್ನು ಉಂಟು ಮಾಡುವವನು ಸೃಷ್ಟಿ ಕಾರ್ಯಕ್ಕಾಗಿ. ಆದ ಕಾರಣ ಅವನಿಗೆ ಕಾಮಕೃತ್ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಾಗವತ ಹೇಳ್ತಾ ಇದೆ, ಸವ್ರೀಢಸ್ಥಿತ ವಿಕ್ಷಿಪ್ತ ಭ್ರೂ ವಿಲಾಸಾವಲೋಕನೈ ದೈತ್ಯಯೂಥಪ ಚೇತಸ್ಸು ಕಾಮಮುದ್ದೀಪಯನ್ಮುಹು ತಯಾಪಹೃತ ವಿಜ್ಞಾನಸ್ತತ್ಕೃತಸ್ಮರ ವಿಹ್ವಲಃ ಕಾಮಸ್ಯ ಚ ವಶಂ ನೀತಃ. ಭಾಗವತ ಹೇಳ್ತಾ ಇದೆ, ಭಗವಂತ ಕ್ಷೀರಸಾಗರ ಮಥನ ಕಾಲದಲ್ಲಿ ಧನ್ವಂತ್ರಿಯಾಗಿ ಅವತಾರ ಮಾಡಿ ಅಮೃತ ಕಲಶವನ್ನು ಹಿಡ್ಕೊಂಡು ಮೇಲಕ್ಕೆ ಬಂದ. ಆದರೆ ದೈತ್ಯರಿಗೆ ಅಮೃತ ಸೇರಬಾರದು ಅಂತ ಹೇಳಿ ತಾನು ಮೋಹಿನಿ ಅವತಾರವನ್ನು ತಾಳಿದ. ಏನು ಮಾಡಿದ, ಅವರು ಭಗವಂತನ ಕೈಯಿಂದ ದೈತ್ಯರು ಅಮೃತ ಕಲಶವನ್ನು ಕಿತ್ತುಕೊಂಡು ಹೋದರು. ಅಲ್ಲ, ಭಗವಂತನೇ ಕೊಟ್ಟ. ಆಮೇಲೆ ಆ ದೈತ್ಯರ ಕೈಯಲ್ಲಿರುವ ಅಮೃತ ಕಲಶ ತನ್ನ ಕೈಗೆ ಬರುವುದಕ್ಕಾಗಿ ಮೋಹಿನಿ ರೂಪವನ್ನು ತಾಳಿ ಮೋಹಿನಿ ರೂಪದಿಂದ ದೈತ್ಯರಿಗೆಲ್ಲ ತನ್ನ ಮೇಲೆ ಕಾಮಭಾವನೆ ಬರುವಂತೆ ಇಚ್ಛಾ ಉಂಟು ಮಾಡಿದ. ಯಾಕೆ, ಅವರೆಲ್ಲರೂ ಕೂಡ ಮೋಹಿನಿಯನ್ನು ನೋಡಿ ಎಲ್ಲರೂ ಕಾಮವಶರಾದರು. ಅವಳ ಮೋಹಿನಿಯ ಮೋಹದಲ್ಲಿ ಬಿದ್ದು ಅಮೃತವನ್ನು ಮರೆತರು. ಅಮೃತವು ದೇವರಿಗೆ ಮಾತ್ರ ಕೊಟ್ಟ ಭಗವಂತ ಆ ಮೋಹಿನಿ ರೂಪದಿಂದ ಅಲ್ಲಿ ದೈತ್ಯರಿಗೆ ಕಾಮಭಾವನೆಯನ್ನು ಉಂಟು ಮಾಡಿದ್ದಾನೆ. ಆದ ಕಾರಣ ಅವನಿಗೆ ಕಾಮಕೃತ್ ಅಂತ ಹೆಸರು. ಮುಂದೆ ರುದ್ರದೇವರು, ಮನೋನಿಯಾಮಕ ಅಧಿಪತಿಯಾದ ರುದ್ರದೇವರು, ಅವರಿಗೆ ಗೊತ್ತಾಯಿತು. ಆವಾಗ ಭಗವಂತನಲ್ಲಿ ಬಂದು, ಹೇ ಸ್ವಾಮಿ, ನಿನ್ನ ಮೋಹಿನಿ ರೂಪವನ್ನು ನಾನು ನೋಡಬೇಕು ಅಂತ ಬಯಸುತ್ತಾ ಇದ್ದೇನೆ ಅಂತ ಕೇಳಿದಾಗ ಆಗ ಭಗವಂತ ರುದ್ರದೇವರಿಗೂ ಮೋಹಿನಿ ರೂಪವನ್ನು ತೋರಿಸಿ ರುದ್ರದೇವರಲ್ಲೂ ಕೂಡ ಕಾಮಭಾವನೆಯನ್ನು ಉಂಟು ಮಾಡಿದ್ದಾನೆ ಅಂತ ಭಾಗವತ ಹೇಳ್ತಾ ಇದೆ. ಅಂದರೆ ಮನೋನಿಯಾಮಕ ಅಧಿಪತಿಯಾದ ರುದ್ರದೇವರಲ್ಲೂ ಕೂಡ, ಅಂದರೆ ಯಾವ ಮನ್ಮಥನನ್ನು ಕಾಮನನ್ನು ತನ್ನ ಮೂರನೇ ನೇತ್ರಾಗ್ನಿಯಿಂದ ಸುಟ್ಟು ಭಸ್ಮ ಮಾಡಿದ ಮನೋನಿಯಾಮಕ ಅಧಿಪತಿಯಾದ ರುದ್ರದೇವರು ಕೂಡ ಕಾಮಕ್ಕೆ ವಶರಾದರೂ ಮೋಹಿನಿಯನ್ನು ನೋಡಿ, ಅಂದರೆ ಅವರಲ್ಲೂ ಕೂಡ ಕಾಮದ ಭಾವನೆಯನ್ನು ಉಂಟು ಮಾಡಿದ್ದಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಕಾಮಕೃತ್ ಅಂತ ಹೆಸರು ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಮೋಹಿನಿ ರೂಪದಿಂದ ದೈತ್ಯರಲ್ಲಿ, ರುದ್ರದೇವರಲ್ಲಿ ಕಾಮಭಾವನೆಯನ್ನು ಉಂಟು ಮಾಡಿದರು. ಆದರೆ ಇಲ್ಲಿ ನಮಗೆ ಭಗವಂತ ದೈತ್ಯರನ್ನು ಮೋಹಿಸಿ ಕೆಡಿಸಿದ. ಮೋಹಿನಿ ರೂಪದಿಂದ ದೈತ್ಯರನ್ನು ಅವರು ಮೋಹಪಡುವಂತೆ ಮಾಡಿ, ಇಚ್ಛೆಯನ್ನುಂಟು ಮಾಡಿ ಅವರನ್ನು ಕೆಡಿಸಿದ, ಅವರಿಗೆ ಅಮೃತವೂ ಸಿಗದೆ ಮಾಡಿದ. ಆದರೆ ರುದ್ರದೇವರ ವಿಷಯದಲ್ಲಿ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಸ್ಪಷ್ಟವಾಗಿ ಹೇಳ್ತಾರೆ. ಇಷ್ಟ ಮುಂಚೆ ಕೂಡ ಹೇಳಿದ್ದೆ ಒಂದು ಸಲ, ಮೋಹಿಸಿ ಕೆಡಿಸಿ ಉಳಿಸಿದ ಭಗವಂತ ಏನು ಮಾಡಿದ, ರುದ್ರದೇವರು ಪರಮ ವೈಷ್ಣವರು, ಪರಮ ಭಗವದ್ಭಕ್ತರಾದ ಕಾರಣ ಲೋಕಕ್ಕೆ ಪ್ರಕಟ ಮಾಡುವುದಕ್ಕಾಗಿ ಸ್ತ್ರೀ ದೇವಮಾಯ, ಭಾಗವತ ಹೇಳುತ್ತೆ, ಸ್ತ್ರೀ ದೇವಮಾಯ, ಭಗವಂತನ ಮಾಯೆ. ಈ ಭಗವಂತನ ಮಾಯೆಗೆ ಎಲ್ಲರೂ ಮರಳಾಗ್ತಾರೆ. ರುದ್ರದೇವರಂಥವರು ಕೂಡ ವಶರಾದರು ಎಂಬುದು ಲೋಕಕ್ಕೆ ಪ್ರಕಟ ಮಾಡಬೇಕು. ರುದ್ರದೇವರು ಅಪೇಕ್ಷೆಪಟ್ಟಂತೆ ತನ್ನ ಮೋಹಿನಿ ರೂಪವನ್ನು ದರ್ಶನ ಕೊಟ್ಟು ಆತನನ್ನು ಕಾಮವಶನನ್ನಾಗಿ ಮಾಡಿ ಕೆಡಿಸಿ, ದೈತ್ಯರನ್ನು ಕೆಡಿಸಿ ಹಾಳು ಮಾಡಿದ. ಯಾಕೆ, ಅವರು ದೈತ್ಯರು ತಾಮಸ ಜೀವರು. ಆದರೆ ಸಾತ್ವಿಕೋತ್ತಮರಾದ ಪರಮ
ವೈಷ್ಣವರಾದ ರುದ್ರದೇವರನ್ನು ಮೋಹಿಸಿ ಕೆಡಿಸಿ ಮತ್ತು ಉಳಿಸಿದ. ಆಮೇಲೆ ರುದ್ರದೇವರಿಗೆ ಭಗವಂತನ ಲೀಲೆ ಅರ್ಥ ಆಯಿತು. ಈ ಸದ್ಭಕ್ತರಿಗೆ ಸಾತ್ವಿಕರಿಗೆ ಭಗವಂತನ ಲೀಲೆ ಅರ್ಥ ಆಗತ್ತೆ. ರುದ್ರದೇವರನ್ನು ಮೋಹಿಸಿ ಕೆಡಿಸಿ ಮತ್ತು ತಾನು ಭಗವಂತ ಅಂತ ಜ್ಞಾನವನ್ನು ಕೊಟ್ಟು ಆಮೇಲೆ ರುದ್ರದೇವರು ಮತ್ತು ಯಥಾಸ್ಥಿತಿಗೆ ಬರುವಂತೆ ಮಾಡಿದ್ದಾನೆ. ಇದು ಭಗವಂತನ ಒಂದು ಲೀಲೆ. ಅಂದರೆ ಅರ್ಥಾತ್ ಭಗವಂತನ ಇಚ್ಛೆ ಹೇಗಿರುತ್ತೆ, ಯಾರನ್ನು ಅವರಲ್ಲಿ ಕಾಮವನ್ನು ಬೈಕೆಯನ್ನು ಹುಟ್ಟಿಸಬೇಕು, ಯಾರನ್ನು ಕೆಡಿಸಬೇಕು, ಯಾರನ್ನು ಹುಟ್ಟಿಸಿ ಕೆಡಿಸಿ ಉಳಿಸಬೇಕು ಎಂಬುದೆಲ್ಲ ಭಗವಂತನ ಇಚ್ಛೆ. ಈ ರೀತಿಯಾಗಿ ಭಗವಂತನ ಇಚ್ಛೆಗೆ ಬಂದಿದ್ದು ಜೀವರ ಇಚ್ಛೆಗೆ ಬರುತ್ತೆ ಹೊರತು ಜೀವರ ಅವರ ಇಚ್ಛಾನುಸಾರ ಸ್ವೇಚ್ಛೆ, ಸ್ವ ಇಚ್ಛೆ ಸ್ವೇಚ್ಛೆ. ಆದರೆ ನಮಗೆ ಸ್ವೇಚ್ಛೆ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ನಮ್ಮ ಇಚ್ಛೆ ನಾವು ಪಡುವುದಕ್ಕೆ ನಮಗೆ ಸ್ವೇಚ್ಛೆ ಇಲ್ಲ. ಭಗವಂತನಿಗೆ ಆ ಇಚ್ಛೆ ಇದೆ. ಎಲ್ಲರಲ್ಲೂ ಇಚ್ಛೆಯನ್ನು ಉಂಟು ಮಾಡುವವನಾದ ಕಾರಣ ಭಗವಂತನಿಗೆ ಕಾಮಕೃತ್ ಅಂತ ಹೆಸರು. ಇನ್ನು ಅದೇ ಭಾಗವತದಲ್ಲಿ ವನರುಹಾನನಂ ದರ್ಶಯನ್ ಮುಹುರ್ಮನಸಿ ನಹ ಸ್ಮರಂ ವೀರ ಯಚ್ಛಸಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಾವತಾರದಲ್ಲಿ ಗೋಪಿಕಾಸ್ತ್ರೀಯರಲ್ಲಿ ತನ್ನ ಬಗ್ಗೆ ಕಾಮಭಾವನೆ ಹುಟ್ಟುವಂತೆ ಮಾಡಿದ್ದಾನೆ. ಅದೇ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಹೇ ಕೃಷ್ಣ, ನಿನ್ನ ಮುಖವನ್ನು ನೀನು ನಮಗೆ ತೋರಿಸ್ತಾ ನಮ್ಮ ಮನಸ್ಸಲ್ಲಿ ನೀನು ಕಾಮವನ್ನು ಉಂಟು ಮಾಡುತ್ತೀ ಅಂತ ಹೇಳಿ ಗೋಪಿಕಾಸ್ತ್ರೀಯರು ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಗೋಪಿಕಾಸ್ತ್ರೀಯರಿಗೆ ಕಾಮಭಕ್ತಿಯಿಂದ ಅವರಿಗೆ ಮುಕ್ತಿ. ಆದ ಕಾರಣ ಅವರು ಗೋಪಿಕಾಸ್ತ್ರೀಯರು ಆ ಭಗವಂತನನ್ನು ನೋಡಿದ ಕೂಡಲೇ ಅವರಿಗೆ ಭಗವಂತನಲ್ಲಿ ಕೋರಿಕೆ ಉಂಟಾಗತ್ತೆ. ಆ ರೀತಿ ಮಾಡ್ತಾನೆ. ಅದರನ್ನೇ ಗೋಪಿಕಾಸ್ತ್ರೀಯರು ಹೇಳ್ತಾ ಇದ್ದಾರೆ ಭಾಗವತಲ್ಲಿ. ಆದ ಕಾರಣ ತನ್ನ ಭಕ್ತರಾದ ಗೋಪಿಕಾಸ್ತ್ರೀಯರಲ್ಲಿ ಕಾಮವನ್ನು ಬೈಕೆಯನ್ನು ಉಂಟು ಮಾಡುತ್ತಾನಾದ ಕಾರಣ ಭಗವಂತನಿಗೆ ಕಾಮಕೃತ್ ಅಂತ ಹೆಸರು. ಇನ್ನು ಕಾಮಂ ಭಕ್ತಾಭಿಲಷಿತಂ ಕರೋತಿ ಪೂರಯತಿ ಇತಿ ಯಾವತ್ ಕಾಮಕೃತ್ ಸತಾಂ ಮನೋರಥಂ ಕರೋತೀತಿ ಕಾಮಕೃತ್. ಇನ್ನು ಭಕ್ತರು ಯಾರು ಭಗವಂತನಲ್ಲಿ ಯಾರು ಪ್ರೀತಿ ಮಾಡ್ತಾರೆ, ವಿಶ್ವಾಸ ಮಾಡ್ತಾರೆ, ಅವರೆಲ್ಲರೂ ಭಕ್ತರು. ಭಕ್ತಿ ಶಬ್ದಕ್ಕೆ ಹೇಗೆ ಬಂತು ಅಂದರೆ ಭಜ್ ಎಂಬ ಧಾತುವಿನಿಂದ ಭಕ್ತಿ ಶಬ್ದ ಬಂದಿದೆ. ಭಜ್ ಅಂತ ಹೇಳಿದ್ರೆ ಆಶ್ರಯಿಸುವುದು. ಯಾರು ಆಶ್ರಯಿಸ್ತಾರೆ, ಯಾರನ್ನು ಆಶ್ರಯಿಸ್ತಾರೆ ಅಂದರೆ ಭಗವಂತನನ್ನೇ ಎಲ್ಲರೂ ಆಶ್ರಯಿಸ್ತಾರೆ. ಭಗವಂತನನ್ನು ಆಶ್ರಯಿಸುವುದರಿಂದ ಇವರಿಗೆ ಭಕ್ತರು ಅಂತ ಹೆಸರು. ಭಗವಂತನಲ್ಲಿ ಮಾಡಿದ ಅಭಿಮಾನ ಭಕ್ತಿ. ಈ ಭಕ್ತರು ಏನು ಅಭಿಲಷಿಸುತ್ತಾರೆ ಅಂದರೆ ಏನು ಅಪೇಕ್ಷೆ ಪಡ್ತಾರೆ ಅದರನ್ನು ಭಗವಂತ ಪೂರೈಸುತ್ತಾನಂತೆ. ಅದಕ್ಕೆ ಕಾಮಂ ಭಕ್ತಾಭಿಲಷಿತಂ ಕರೋತಿ ಪೂರಯತಿ ಇತಿ. ಭಕ್ತರು ಏನು ಇಚ್ಛೆ ಪಡ್ತಾರೋ, ಏನು ಅಪೇಕ್ಷೆ ಪಡ್ತಾರೋ ಅದನ್ನು ಅವನು ಪೂರೈಸುತ್ತಾನೆ. ಆದ ಕಾರಣ ಅವನಿಗೆ ಕಾಮಕೃತ್. ಸತಾಂ ಮನೋರಥಂ ಕರೋತೀತಿ ಕಾಮಕೃತ್. ಈ ಸಜ್ಜನರು ಭಕ್ತರು ಏನು ಮಾಡ್ತಾರೆ, ಭಕ್ತರೆಲ್ಲರೂ ಸಜ್ಜನರು. ಇವರೇನು ಮಾಡ್ತಾರೆ, ಒಳ್ಳೆಯದನ್ನೇ ಬಯಸುತ್ತಾರೆ. ಒಳ್ಳೆಯ ಪೂಜೆ ಮಾಡಬೇಕು, ದಾನ ಮಾಡಬೇಕು, ಜಪ ಮಾಡಬೇಕು, ಮಾಸ ಪ್ರಯುಕ್ತ ಸ್ನಾನಾದಿಗಳು ಮಾಡಬೇಕು, ಒಬ್ಬರಿಗೆ ಹಿತವನ್ನುಂಟು ಮಾಡಬೇಕು ಅಂತಲೇ ಇವರು ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ಆದ ಕಾರಣ ತಮ್ಮ ಭಕ್ತರ ಮನೋಭೀಷ್ಟಗಳನ್ನು ಇವನು ಪೂರೈಸುತ್ತಾನಾದ ಕಾರಣ ಇವನಿಗೆ ಕಾಮಕೃತ್ ಅಂತ ಹೆಸರು. ಇನ್ನು ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಇತಿ ತದ್ದೈನ್ಯಮಾಲೋಕ್ಯ ಭಗವಾನ್
ಭೃತ್ಯ ಕಾಮಕೃತು ಮಾ ಖಿದ್ಯತ ಮಿತೋ ಅರ್ಥಂ ವಹ ಸಾಧಯಿಷ್ಯೇ ಸ್ವಮಾಯಯ. ಭಗವಂತ ಏನು ಮಾಡ್ತಾನೆ, ನಾನು ಅಮೃತವನ್ನು ದೇವತೆಗಳಿಗೆ ಕೊಡ್ತೇನೆ ಎಂದು ದೇವತೆಗಳಿಗೆ ಆಶ್ವಾಸನೆಯನ್ನು ನೀಡಿದ. ಈ ಅಮೃತವನ್ನು ನಾನು ದೇವತೆಗಳಿಗೆ ಅವರಿಗೆ ಮಾತ್ರ ನಾನು ಈ ಅಮೃತವನ್ನು ಕೊಡ್ತೇನೆ ಅಂತ ಆ ದೇವತೆಗಳಿಗೆ ಆಶ್ವಾಸನ ನೀಡುವ ಸಂದರ್ಭದಲ್ಲಿ ಭೃತ್ಯ ಕಾಮಕೃತು ಅಂತ ಹೇಳ್ತಾರೆ. ಅಂದರೆ ಭೃತ್ಯರ ಕಾಮವನ್ನು ಬೈಕೆಯನ್ನು ಪೂರೈಸುವವನು ಅಂತ ಹೇಳಿ ಭಾಗವತ ಹೇಳ್ತಾ ಇದೆ. ಆದ ಕಾರಣ ಅವನನ್ನು ಭೃತ್ಯ ಕಾಮಕೃತು ಅಂತ ವಿಶೇಷಣ ಕೊಟ್ಟು ಭಗವಂತನನ್ನು ವರ್ಣಿಸಿದೆ ಭಾಗವತ. ಆದ ಕಾರಣ ಅವನು ಕಾಮಕೃತು ಅಂತ ಕರೆಯಲ್ಪಡ್ತಾ ಇದ್ದಾನೆ. ಇನ್ನು ಹಾಗೆ ದುಷ್ಟರು ಏನು ಅಪೇಕ್ಷೆ ಪಡ್ತಾರೆ ಅದನ್ನು ಕೆಡಿಸ್ತಾನೆ ಭಗವಂತ. ಅದನ್ನು ಕಾಮಂ ದುರ್ಜನಾನಾಂ ಕಾಮ್ಯಂ ಕೃಂತತಿ ಛಿನತ್ತೀತಿ ಕಾಮಕೃತ್. ದುಷ್ಟರು ಏನು ಅಪೇಕ್ಷೆ ಪಡ್ತಾರೆ ಅದರನ್ನೆಲ್ಲ ಕೆಡಿಸುತ್ತಾನಂತೆ. ದುರ್ಜನರು ಎಷ್ಟೊತ್ತಿದ್ರೂ ಅವರು ಕೆಟ್ಟ ಕೆಲಸಗಳನ್ನೇ ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ. ಒಳ್ಳೆಯವರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಅವರ ಆಲೋಚನೆ ಯಾವಾಗೂ. ದುರ್ಜನರು ಯಾವತ್ತೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಇಚ್ಛೆ ಪಡುವುದೇ ಇಲ್ಲ. ಅದು ಕೂಡ ಏನು ಮಾಡ್ತಾರೆ, ಸಜ್ಜನರಿಗೆ ಕೆಟ್ಟದ್ದು ಮಾಡಬೇಕು ಅಂತಲೇ ಅವರ ಒಂದು ಯಾವಾಗೂ ಅಪೇಕ್ಷೆ ಇರುತ್ತೆ, ಅದನ್ನೇ ಅವರು ಬಯಸುತ್ತಾರೆ. ಆದ ಕಾರಣ ಅಂತಹ ದುಷ್ಟರ ಕಾಮಂ ದುರ್ಜನಾನಾಂ ಕಾಮ್ಯಂ, ದುರ್ಜನರ ಒಂದು ಕಾಮವನ್ನು ಬೈಕೆಯನ್ನು ನಾಶ ಮಾಡ್ತಾನೆ, ಕೆಡಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಕಾಮಕೃತ್ ಅಂತ ಹೆಸರು. ಇನ್ನು ಕಾಮಂ ಕರೋತೀತಿ ಕಾಮಕೃತ್ ಕಾಮಪಿತ ಸ್ಮರಂ ಜನಯತೀತಿ ಕಾಮಕೃತು ಅಂತ ಹೇಳ್ತಾರೆ. ಕಾಮದೇವನನ್ನು ಅಂದರೆ ಮನ್ಮಥನನ್ನು ಇವನು ಹುಟ್ಟಿಸಿದ್ದಾನೆ. ಅಂದರೆ ಮನ್ಮಥನನ್ನು ಇವನು ಮನ್ಮಥ ಜನಕನಾಗಿದ್ದಾನೆ. ಮನ್ಮಥ ಅಂತ ಹೇಳಿದ್ರೆ ಮನಸ್ಸುಗಳನ್ನು ಮಥನ ಮಾಡೋದರಿಂದ ಅವನಿಗೆ ಕಾಮನಿಗೆ ಮನ್ಮಥ ಅಂತ ಹೆಸರು. ಇವನು ಅಂಗಗಳಿಲ್ಲ. ಇವನು ಎಲ್ಲರ ಮನಸ್ಸಲ್ಲೂ ಪ್ರವೇಶ ಮಾಡಿ ಮನಸ್ಸನ್ನು ಮಥನ ಮಾಡಿ ಮನಸ್ಸನ್ನು ಕೆಡಿಸ್ತಾನೆ, ಮಥನ ಮಾಡಿ ಬೈಕೆಯನ್ನು ಹುಟ್ಟಿಸ್ತಾನೆ. ಅಂತಹ ಕಾಮನನ್ನು ಮನ್ಮಥನನ್ನು ಹುಟ್ಟಿಸಿರುವವನಾದ ಕಾರಣ ಇವನಿಗೆ ಕಾಮಕೃತು ಸ್ಮರಂ ಜನಯತೀತಿ. ಈ ಕಾಮನನ್ನು ಹುಟ್ಟಿಸಿರುವ ಕಾರಣ ಇವನಿಗೆ ಕಾಮಕೃತು ಅಂತ ಹೆಸರು. ಈ ಮನ್ಮಥನನ್ನು ಭಗವಂತ 3 ಬಾರಿ ಇವನನ್ನು ಹುಟ್ಟಿಸಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಭಗವಂತ ಕಾಮನನ್ನು 3 ಬಾರಿ ಹುಟ್ಟಿಸಿದ್ದಾನೆ ಅಂತ ಹೇಳ್ತಾ ಎಷ್ಟು ಬಾರಿ ಯಾವ ಸಂದರ್ಭಗಳಲ್ಲಿ ಭಗವಂತ ಕಾಮನನ್ನು ಹುಟ್ಟಿಸಿದ್ದಾನೆ ಎಂಬುವ ವಿಷಯ ನಮಗೆ ಹರಿವಂಶ ಪುರಾಣದಲ್ಲಿ ವಿಸ್ತಾರವಾಗಿ ಬರುತ್ತೆ. ಅದನ್ನು ಇಲ್ಲಿ ಪ್ರಮಾಣಗಳಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾಳೆ ಹೇಳೋಣ ಅಂತ ಹೇಳ್ತಾ ಹರಿವಂಶ, ಮಹಾಭಾರತ, ತಾತ್ಪರ್ಯನಿರ್ಣಯ ಇವುಗಳಲ್ಲಿ ಭಗವಂತ 3 ಬಾರಿ ಕಾಮನನ್ನು ಹುಟ್ಟಿಸಿದ್ದಾನೆ ಎಂಬುವ ವಿಷಯವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.